Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Thrissur, Kerala. Ayurveda Shramam Private Limited, Chennai, Tamil Nadu. Unit of Shri Hospitals Group. Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ನಾವು ಬೆಂಕನಹಳ್ಳಿ ಗ್ರಾಮ ಪಂಚಾಯತಲ್ಲಿ ಕ್ಯಾಂಪ್ ಮಾಡ್ತಿದ್ದೇವೆ. ಇವತ್ತು ನಾವು ಪ್ರೀ ಕ್ಯಾಂಪ್ ಅನಾಲಿಸಿಸ್ ಹೋಗಿದ್ದೇವೆ. ಸೊ ಊರಿನಲ್ಲಿ ಆಯುರ್ವೇದದ ಪರಿಚಯ ಸ್ವಲ್ಪ ಉಂಟು, ಮತ್ತು ಊರಿನಲ್ಲಿ ಸಹ ಆಯುರ್ವೇದದ ಒಂದು ಪದ್ಧತಿಯನ್ನು ಸ್ವಲ್ಪ ಫಾಲೋ ಮಾಡ್ತಾರೆ. ಸೊ ಅದರಿಂದ ನಮಗೆ ಭಾಳ ಸ್ವಲ್ಪ ಈಸಿ ಆಗ್ತದೆ ಕ್ಯಾಂಪ್ ಮಾಡಲಿಕ್ಕೆ. ಹಾಗೆ ಈ ಕ್ಯಾಂಪನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಗ್ರಾಮಸ್ಥರು ಸಹ ನಮಗೆ ಸಹಯೋಗಿಸುತ್ತಿದ್ದಾರೆ. ಸೊ ಈ ಕ್ಯಾಂಪನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ತೇವೆ ಅಂತ ಭಾವಿಸಿದ್ದೇನೆ. ನಮಸ್ತೆ, ನಾನು ಲಿಖಿತ್.
ಇವತ್ತು ಪ್ರೀ ಕ್ಯಾಂಪ್ ಅನಾಲಿಸಿಸ್ಗೆ ಹೋಗಿದ್ವಿ. ನಾವು ಬಂದಿರೋದು ತುಂಬ ಖುಷಿಯಾಗಿದೆ ಹಾಗೂ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಉತ್ಸಾಹರಾಗಿದ್ದಾರೆ. ನಮಸ್ತೆ, ನಾನು ಸೌಭಾಗ್ಯ. ಆರ್ಯ ಗ್ರಾಮದ ಪ್ರಯುಕ್ತವಾಗಿ ನಡೆಸಿದಂತಹ ಪ್ರೀ ಕ್ಯಾಂಪ್ ಅನಾಲಿಸಿಸಲ್ಲಿ ನಾವು ಟೆಂಕನಗಿರು ಗ್ರಾಮಕ್ಕೆ ಹೋಗಿ ಅಲ್ಲಿನ ಜನರೊಟ್ಟಿಗೆ ಕೆಲವೊಂದು ಸಂಭಾಷಣೆಯನ್ನು ನಡೆಸಿ ಅಲ್ಲಿ ಕೆಲವೊಂದು ನಾಟಿ ವೈದ್ಯರನ್ನು ನಾವು ಅಲ್ಲಿ ಭೇಟಿ ಮಾಡಿ ಅವರಿಂದ ಕೆಲವೊಂದು ಸಲಹೆ ಸೂಚನೆಯನ್ನು ತೆಗೆದುಕೊಂಡ್ವಿ. ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಹೇಗೆ ನಮ್ಮ ಚರಕ ಹಾಗೆ ಉಳಿದ ಆಚಾರ್ಯರು ಏನೇನು ಹೇಳಿದ್ದಾರೆ ಎನ್ನುವಂತಹ ಅದರ ಬಗ್ಗೆ ಕನೆಕ್ಷನ್ ಕೊಡುವಂತಹ ಒಂದು ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂದೆ ಮಾಡುವಂಥ ಕ್ಯಾಂಪ್ಗೆ ನಾವು ಮಾಡಿದಂತಹ ಪ್ರೀ ಅನಾಲಿಸಿಸ್ ತುಂಬಾ ಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ. ಅದೇ ರೀತಿ ನಮಗೆ ಹಿಂದೆ ಸಿಕ್ಕಂಥ ಹಲವಾರು ಅಂಶಗಳು ಮುಂದೆ ನಾವು ಕ್ಯಾಂಪ್ ಮಾಡಲಿಕ್ಕೆ ಆಯುರ್ವೇದವನ್ನು ಎಲ್ಲರಿಗೂ ರೀಚ್ ಆಗುವಂತೆ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ನಮಸ್ತೆ, ನಾನು ಸುಜನಾ, 4th year BS SDM ಕಾಲೇಜ್ ಆಫ್ ಆಯುರ್ವೇದ. ನಿನ್ನೆ ನಾವು ಆರ್ಯ ಗ್ರಾಮದ ಪ್ರಯುಕ್ತ ಪ್ರೀ ಕ್ಯಾಂಪ್ ಮಾಡಿದ್ವಿ. ಅದರ ಜನರ ಜೊತೆ 1-to-1 ಕಾನ್ವರ್ಸೇಷನ್ ಮಾಡಿದ್ವಿ. ಸೊ ಅಲ್ಲಿ ಜನರಿಗೆ ಅಲ್ಲಿರುವಂಥ ಕಾಮನ್ ಪ್ರಾಬ್ಲಮ್ಸ್ ಗೊತ್ತಾಯಿತು, ಅವರಲ್ಲಿರುವಂಥ ಬೇರೆ ಬೇರೆ ತೊಂದರೆಗಳು ಗೊತ್ತಾಯಿತು. ನಾವು ಅದರ ಸಲುವಾಗಿ 1 ವಾರ ಆಯುರ್ವೇದ ಕ್ಯಾಂಪ್ ಮಾಡಿದ್ವಿ. ಅವರು ತುಂಬ ಎಂಥೂಸಿಯಾಸಮ್ ತೋರಿಸಿದ್ರು. ಸೊ ಅದನ್ನು ನೋಡಿ ನಮಗೂ ಒಳ್ಳೆ ಕ್ಯಾಂಪ್ ಮಾಡಬೇಕು ಅಂತ ನಮಸ್ತೆ, ನಾನು CP, ನಾನು 4th year BS ನಿನ್ನೆ ಹೋದಂಥ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಒಂದು ಒಳ್ಳೆಯ ಆಪರ್ಚುನಿಟಿ ಇತ್ತು. ವಿಲೇಜ್ನ ಪ್ರಾಪರಾಗಿ ಸ್ಟಡಿ ಮಾಡೋಕ್ಕೆ ಅಲ್ಲಿನ ಆಹಾರ ಪದ್ಧತಿ, ಅಲ್ಲಿಂದು ಏನು ವೆಜಿಟೇಷನ್ ಇದೆ, ಅಲ್ಲಿ ಲೈಫ್ ಸ್ಟೈಲ್ ಹೇಗಿದೆ, ಏನೇನು ಡಿಸೀಸಸ್ ಪ್ರಿವೆಲೆಂಟ್ ಆಗಿದೆ ಅಂತ. ಸೊ ಇದರಿಂದ ನಾವು ಕ್ಯಾಂಪಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ. ನಮಸ್ತೆ, ನಾನು ನವೀನ್, SDM ಕಾಲೇಜ್ ಆಯುರ್ವೇದ ಓದ್ತಿದ್ದೀನಿ. ನಾವು ಪ್ರೀ ಕ್ಯಾಂಪ್ ಅನಾಲಿಸಿಸಲ್ಲಿ ಜನರಿಗೆ ಆಯುರ್ವೇದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಇದೆ. ನಾವು ಜನರ ಹತ್ರ ಹೋಗಿ ಮಾತಾಡಿ ನಮಗೆ ನಮ್ಮ ಕ್ಯಾಂಪಿಗೆ ಬೆಂಬಲ ಸಿಗಲಿ ಅಂತ ಕೇಳ್ಕೊಂಡಿದ್ದೇವೆ. ಜಾಸ್ತಿ ಜನಕ್ಕೆ ಆಯುರ್ವೇದ ಬಗ್ಗೆ ತಿಳಿಸ್ಕೊಡ್ಬೇಕಂತ ನಮ್ಮ ಅಭಿಪ್ರಾಯ. ನಮಸ್ತೆ, ನಾನು ಚಿನ್ಮಯಗಂಡ, 4th year BS SDM ಕಾಲೇಜ್ ಆಫ್ ಆಯುರ್ವೇದ ಉಡುಪಿ. ನಿನ್ನೆ ನಾವು ಪ್ರೀ ಕ್ಯಾಂಪ್ ಹೋಗಿದ್ದೇವೆ. ಒಂಥರ ಚೆನ್ನಾಗಿ ಅನಿಸ್ತು. ಎಲ್ಲ ಪೀಪಲ್ಸ್ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಅವರ ಲೈಫ್ ಸ್ಟೈಲನ್ನ ತಿಳಿದುಕೊಂಡು ಮತ್ತು ನಮಗೆ ನೆಕ್ಸ್ಟ್ ಕ್ಯಾಂಪ್ ಮಾಡಲಿಕ್ಕೆ ಈಸಿ ಆಗೋ ಹಾಗೆ ನಮಗೆ ಆಗಿದೆ. ಸೊ ನಿನ್ನೆ ನಾವೆಲ್ಲರೂ ಎಲ್ಲ ಮನೆಗೆ ಹೋಗಿ ಅಲ್ಲೆಲ್ಲ ಪೀಪಲ್ಸ್ ಒಟ್ಟಿಗೆ ಮಾತಾಡಿ, ಸೊ ಅದೊಂಥರ ಚೆನ್ನಾಗಿ ಅನಿಸ್ತು ಆ ಸೆಷನ್. Namaste, myself Samsana. We went to the camp analysis. There we got to know about the common diseases in that region, and we could also identify few medicinal plants which are grown in that region. And by speaking to the people there, we could get an idea about what can be the plan for the next 7 days program we are conducting. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಪದ್ಮನಾಭ, SDM ಆಯುರ್ವೇದ ಕಾಲೇಜ್ ಉಡುಪಿಯಿಂದ. ನಾವು ಇವತ್ತು ತೆಕ್ಕರಡಿಯವರಲ್ಲಿ ಆಯುರ್ವೇದ ಗ್ರಾಮದ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಮಾಡಿದ್ದೇವೆ. ಅಲ್ಲಿ ಹೋಗಿ ಜನರನ್ನು ತಿಳ್ಕೊಂಡು ಅವರ ತಾಪತ್ರಯನ್ನು ತಿಳ್ಕೊಂಡು ಅವರನ್ನು ಮಾತಾಡಿಸಿ ಅವರಿಗೆ ಪರಿಹಾರ ಕೊಡುವುದರಿಂದ, ಆಮೇಲೆ ಆಯುರ್ವೇದದ ಬಗ್ಗೆ ಹರಡಬೇಕು, ಆಮೇಲೆ ಅವರ ಎಚ್ಚರಿಕೆ ಜಾಸ್ತಿ ಆಗಬೇಕು ಅಂತ ನಾವು ಕ್ಯಾಂಪ್ ಮಾಡಿದ್ದು. ನಮ್ಮ ಬಯಸಿಗೆ ಕ್ಯಾಂಪ್ ಚೆಂದ ಆಗಲಿ. The people, the environment, the condition, all were very nice. The thing especially that interested me, that intrigued me, was their response to the survey and their response to our interest in their life. So I would like to tell that this pre-camp analysis made me think on various aspects of how to get their interest and keen their interest from various perspectives. Namaste, myself Guru Govinda. I had gone for a pre-camp and we had got a good response from villagers. We tried our level best to propagate about Ayurveda in their daily life basis. Hi everyone, myself is Swasti and Shakti. I'm from 4th BS SDM College of Ayurveda, Udupi, Uttarakhand. And yesterday we have been to our pre-camp program and it went really good. Like I got to meet many people and their views about Ayurveda, and my pre-camp was really good. I mean our team's pre-camp was really good and we are hoping for the best camp
for the next 7 days, and we'll try our best to reach Ayurveda to that village in a very maximum extent and in a very good way. ನಮಸ್ತೆ, ಮೈಸೂರು ಭಾಷೆಯಲ್ಲಿ ನಾವು ಪ್ರೀ ಕ್ಯಾಂಪ್ ಹೋಗಿದ್ವಿ. ಅಲ್ಲಿ ಗ್ರಾಮ ಎಲ್ಲ ನೋಡಿದ್ವಿ, ಜನರನ್ನೆಲ್ಲ ಮಾತಾಡ್ಸಿದ್ವಿ. ನಾಡ್ದು 7 days ಕ್ಯಾಂಪ್ ಮಾಡ್ತಿರ್ತೀವಲ್ಲ, ಅಲ್ಲಿ ಏನು ಮಾಡ್ಬೋದು ಅಂತೆಲ್ಲ ನೋಡಿ ಬಂದ್ವಿ. ಜನರನ್ನೆಲ್ಲ ಮಾತಾಡಿಸಿ ಒಂದು ಐಡಿಯಾ ಸಿಕ್ತು ಹೆಂಗೆ ಪ್ರೀ ಕ್ಯಾಂಪ್ ಮಾಡ್ಬೋದು ಅಂತ. ನಮಸ್ತೆ, ನಾನು ಉಷಾ. ಮೊನ್ನೆ ಪ್ರೀ ಕ್ಯಾಂಪಿಗೆ ಹೋದಾಗ ಸುಮಾರು ವಿಷಯಗಳನ್ನು ನಾನು ಅನುಭವಿಸಿದೆ. ಎಲ್ಲ ಚಿಕ್ಕ ಫಾರ್ಮಲ್ಲಿ ನಿಮಗೆ ಹೇಳಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲೂ ಆಯುರ್ವೇದ ಇದೆ. ಅದನ್ನು ನಾವು ಚರಕವನ್ನು ಹೇಗೆ ಆಚಾರ್ಯರನ್ನು ಕನೆಕ್ಟ್ ಮಾಡಿದ್ದಾರೆ ಅಂದರೆ ರೂಟನ್ನು ನಾವು ಅಳವಡಿಸ್ಕೋಬೇಕು ಅಂತ ಎಲ್ಲ ಕಡೆ ಪ್ರಚಾರ ಮಾಡಿ ನಮಗೆ ಪ್ರೀ ಕ್ಯಾಂಪಲ್ಲೇ ಸಿಕ್ಕಿದ್ದು ಫೀಡ್ಬ್ಯಾಕ್ಸಿಂದ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಹೇಗೆ ಹನಿ ಸೇರಿ ಸಮುದ್ರವಾಗುತ್ತೋ ಹಾಗೆ ಪ್ರತಿಯೊಂದು ಗ್ರಾಮಗಳಲ್ಲಿ ನಾವು ಎಲ್ಲ ಸೇರಿ ಮಾಡುವ ಈ ಒಂದು ಪ್ರಯತ್ನ ಏನಿದೆ ಇದು ನಿಜವಾಗ್ಲೂ ಇಡೀ ಭಾರತಕ್ಕೆ ನಮ್ಮ ಚರಕ ಆಚಾರ್ಯರನ್ನು ಮತ್ತೆ ಎಲ್ಲರ ನೆನಪಿನಲ್ಲಿ ಉಳಿಯುತ್ತೆ ಅಂತ ನಾವು ಭಾವಿಸ್ತಾ ಈ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ. ಧನ್ಯವಾದ. Ayurgrama 2.0 Ayurgrama Ayur Bharata. Subscribe and share this video to all and join hands with us to reach Ayurveda to each.